ನಮಸ್ತೆ ಸ್ನೇಹಿತರೆ. ಶ್ರೀ ವಾಸವಿ ಕನ್ನಿಕಾದೇವಿ ಪುರಾಣ ತ್ರಯೋದಶಾಧ್ಯಾಯ. ಕುಸುಮ ಶ್ರೇಷ್ಠಿಗೆ ವಾಸವಿ ಕನ್ನಿಕೆಯ ಮೂಲಕ ಉತ್ತಮವಾದ ಆಧ್ಯಾತ್ಮಿಕ ತತ್ವಸಾರವನ್ನೆಲ್ಲ ಸಾಲಂಕಾಯನ ಮಹರ್ಷಿಯಿಂದ ಕೇಳಿದ ಮಣಿಗುಪ್ತಾದಿಗಳ ಹೃದಯಗಳು ಪುಲಕಿತಗೊಂಡವು. ಅವರು ಧನ್ಯತೆಯನ್ನು ಹೊಂದಿದಂತೆ ಭಾವಿಸಿದರು. ಅನಂತರದ ವೃತ್ತಾಂತವನ್ನು ತಿಳಿಸಿರೆಂದು ಉತ್ಸಾಹುತರಾಗಿ ಸಾಲಂಕಾಯನರನ್ನು ಪ್ರಾರ್ಥಿಸಿದರು. ಆಗ ಆ ಮುನಿವರೇಣ್ಯರು ಅವರಿಗೆ, ಏ ಪುತ್ರರೇ, ಕುಸುಮಾರ್ಯನು ಶ್ರೀ ವಾಸವಿ ಗೀತಾ ಪ್ರಬೋಧೆಯನ್ನು ಪಡೆದು ಶಾಂತಚಿತ್ತನಾಗಿ ನಿದ್ರಿಸಿದ. ಆ ರಾತ್ರಿಯ ಕಳೆಯಿತು. ಮರುದಿನದ ಉದಯದಲ್ಲಿ ವೈಶ್ಯಶ್ರೇಷ್ಠರು ಕಾಂತಿವಂತವಾದ ವಿಶಾಲವಾದ ರತ್ನ ಸಮುದಾಯಗಳಿಂದ ಅಲಂಕರಿಸಲ್ಪಟ್ಟ ಶ್ರೀ ನಗರೇಶ್ವರ ಸ್ವಾಮಿ ಮಂಟಪಕ್ಕೆ ಆಗಮಿಸಿದರು. ಆಗ ಆ ವಿಷಯವನ್ನು ಕೇಳಿ ಕುಸುಮಶ್ರೇಷ್ಠಿಯು ಸಂತೋಷದಿಂದ ಅಲ್ಲಿಗೆ ಹೊರಟನು. ಆ ನೃಪಲನು ವಾಸವಿ ಕನ್ನಿಕೆಯನ್ನು ಪಲ್ಲಕ್ಕಿಯಲ್ಲಿ ಕುಳ್ಳರಿಸಿಕೊಂಡು ವೇಗವಾಗಿ ಬಂದು ಭಕ್ತಿಯಿಂದ ನಗರೇಶ್ವರ ಸ್ವಾಮಿಗೆ ಪ್ರದಕ್ಷಿಣೆ ಮಾಡಿ ಭಾಸ್ಕರಾಚಾರ್ಯರಿಗೂ ವೈಶ್ಯರಿಗೂ ನಮಸ್ಕರಿಸಿ ಅವರಿಗೆ ಉಚಿತಾಸನವನ್ನು ನೀಡಿದನು. ಸಭಾ ತ್ಯಾಗ ಮಾಡಿ ಓಡಿ ಹೋದ ವೈಶ್ಯರ ಹೊರತು ಮಿಕ್ಕ ವೈಶ್ಯರೆಲ್ಲರೂ ವೀರ ಕಂಕಣ ಧಾರಣೆ ಮಾಡಿರೆಂದು ಋಷಿ ಶ್ರೇಷ್ಠರು ವಾಕ್ಚತುರರು ಆದ ಭಾಸ್ಕರಾಚಾರ್ಯರು ಹೇಳಿದರು. ಯುವಕನಾದ ಲಾಭಶ್ರೇಷ್ಠಿಗೆ ವೀರ ಕಂಕಣ ಧಾರಣೆ. ಗುರು ಭಾಸ್ಕರಾಚಾರ್ಯರ ಆದೇಶವನ್ನು ಕೇಳಿ ಧರ್ಮಪುರಾಧಿಪತಿಯ ಪುತ್ರನಾದ ಲಾಭಶ್ರೇಷ್ಠಿ ಎಂಬ ವೈಶ್ಯ ಯುವಕನು ಎದ್ದು ನಿಂತು ಸಭಿಕರೆಲ್ಲರಿಗೂ ನಮಸ್ಕರಿಸಿ ಆನಂದ ವೇಷಗಳಿಂದ ಕೂಡಿ, ಗುರುವರೇಣ್ಯ, ಅಗ್ನಿ ಪ್ರವೇಶಕ್ಕೆ ನನಗೆ ಆಗ್ರ ತಾಂಬೂಲವನ್ನಿತ್ತು ಕಂಕಣ ಧಾರಣೆ ಮಾಡಿರಿ ಎಂದು ನುಡಿಯುತ್ತಾ ತ್ವರೆಗೊಳಿಸಿದನು. ಆ ವೈಶ್ಯ ಯುವಕನನ್ನು ಕಂಡು ಅಲ್ಲಿದ್ದವರೆಲ್ಲರೂ ಆಶ್ಚರ್ಯಚಕಿತರಾದರು. ಅಯ್ಯೋ, ನೀನಿನ್ನೂ ಚಿಕ್ಕವನು, ನಿನ್ನೆ ಮೊನ್ನೆ ವಿವಾಹವಾದವನು, ಸಂತಾನವಿಲ್ಲದವನು, ನೀನು ಆತ್ಮಾರ್ಪಣೆಗೆ ಸಿದ್ಧವನಾಗುವುದು ಹೊಳಿತಲ್ಲ. ಈ ಬಾಲ್ಯ ಚಾಪಲ್ಯವನ್ನು ಬಿಟ್ಟು ಹಾಯಾಗಿ ಜೀವಿಸು ಎಂದು ಮುದಲಿಸಿದರು. ಆ ಬಳಿಕ ಲಾಭಶ್ರೇಷ್ಠಿ, ಏ ಪೂಜನೀಯರೇ, ಕುಲಗೋತ್ರಗಳ ಧರ್ಮ ಮರ್ಯಾದೆಗಳ ರಕ್ಷಣೆ ಕರ್ತವ್ಯವು ಸಂತಾನಹೀನರಿಗೂ ಅಧಿಕ ಸಂತತಿ ಇರುವವರಿಗೂ ಅಸ್ವಸ್ಥರಿಗೂ ಯಾರಿಗಾದರೂ ಒಂದೇ ಅಲ್ಲವೇ? ಅದರಿಂದ ವೀರ ಕಂಕಣ ಧಾರಣೆಗೆ ನನಗೆ ಅಣತಿಯನ್ನು ಪ್ರಸಾದಿಸಿ ಎಂದು ದೃಢವಾಗಿ ಹಠದಿಂದ ನುಡಿದನು. ಲಾಭಶ್ರೇಷ್ಠಿಯ ತ್ಯಾಗ ಗರಿಮೆಯನ್ನು ನೋಡಿ ಹಿಗ್ಗಿದ ಆಚಾರ್ಯ ಭಾಸ್ಕರರು ಅವನ ನಿರ್ಣಯವನ್ನು ಪ್ರಶಂಸಿಸಿ ಕೂಡಲೇ 9 ಎಳೆಗಳಿಂದ ಹೊಲಿದ ದಾರವನ್ನು 6 ವಿಳೆದೆಲೆ ಅಡಿಕೆಗಳಿಂದ ಕೂಡಿದ ತಾಂಬೂಲದಲ್ಲಿ ಆ ಯುವಕನಿಗೆ ಕೊಟ್ಟರು. ಆಗ ವಾಸವಿ ಕನ್ಯಕೆಯು ಎದ್ದು ನಿಂತು, ಪೂಜ್ಯರಾದ ಗುರು ಬಲಾವೃದ್ಧರೇ, ಈ ಯುವಕನು ನನ್ನ ವಂಶಕ್ಕೆ ಒಬ್ಬನೇ ಇರುವನು. ಈತನು ಸಮಸ್ತ ವೈಶ್ಯಕುಲ ಗೋತ್ರ ಧರ್ಮ ರಕ್ಷಣೆಗೆ ಪ್ರಾಣಗಳನ್ನು ಬಲಿದಾನ ಮಾಡಲು ಸಂಸಿದ್ಧನಾಗಿರುವನು. ಸಂತಾನಹೀನನಾದ ಇವನಿಗೂ ಕೂಡ ಉತ್ತಮ ಗತಿ ಪ್ರಾಪ್ತಿಯಾಗಬೇಕು. ಆದ್ದರಿಂದ ಇನ್ನು ಮುಂದೆ ಲೆಕ್ಕ ಮಾಡುವಾಗ, ಹಳೆಯುವಾಗ, ದಾನ ಮೊದಲಾದ ಸಮಸ್ತ ಕಾರ್ಯಗಳನ್ನು ಆಚರಿಸುವ ಸಮಯದಲ್ಲಿ ವೈಶ್ಯರು ತ್ಯಾಗಶೀಲನಾದ ಈ ಯುವಕನ ನಾಮವನ್ನು ಮೊಟ್ಟಮೊದಲು ಸ್ಮರಿಸಿ ಅವರು ಸಂಪಾದಿಸುವ ಪುಣ್ಯ ಫಲಗಳಲ್ಲಿ ಸ್ವಲ್ಪವನ್ನು ಈತನಿಗೆ ಕೂಡ ಸೇರುವಂತೆ ದಾನಾದಿಗಳನ್ನು ನೀಡಬೇಕು ಎಂದು ಅಲ್ಲಿದ್ದವರಿಗೆ ಸೂಚಿಸಿದಳು. ಕೂಡಲೇ ಕುಸುಮಶ್ರೇಷ್ಠಿ ಎದ್ದು ನಿಂತು, ವಾಸವಿ ಕನ್ಯಕೆಯು ಹೇಳಿದ ಈ ವಿಧಾನವನ್ನು ಇನ್ನು ಮುಂದೆ ಸಕಲ ವೈಶ್ಯ ಜಾತಿಗೆ ಕುಲಾಚಾರವಾಗಿ ಪ್ರಕಾಶಿಸುವುದು. ಇನ್ನು ಆರ್ಯ ವೈಶ್ಯರು ಆಚರಿಸುವ ದಾನ, ವಿಕ್ರಯ, ಗಣಾನಾದಿ ಸಮಸ್ತ ಕಾರ್ಯಗಳಲ್ಲಿ ಮೊದಲು ಲಾಭ ಎಂದು ಉಚ್ಚರಿಸಿ ಆ ಮೊದಲ ಕ್ರಮಗಳ ಪುಣ್ಯ ಫಲವನ್ನು ಲಾಭಶ್ರೇಷ್ಠಿಗೆ ಸಮರ್ಪಿಸಿರಿ ಎಂದು ಕಟ್ಟುಪಾಡು ಮಾಡಿದನು. ಸಕಲ ವೈಶ್ಯರು ಅತ್ಯುತ್ಸಾಹಪರರಾಗಿ ತಮ್ಮ ಅಂಗೀಕಾರವನ್ನು ಪ್ರಕಟಿಸಿದರು. ವಾಸವಿ ಕನ್ಯಕೆಯು ವೈಶ್ಯರ ಅಗ್ನಿ ಪ್ರವೇಶಕ್ಕೆ ಅರ್ಹತೆಗಳನ್ನು ನಿರ್ಣಯಿಸುವುದು. ಆ ಸಮಯದಲ್ಲಿ ಎಲ್ಲ ಆರ್ಯ ವೈಶ್ಯರಲ್ಲಿ ಉತ್ಸಾಹವು ಹೊಮ್ಮತೊಡಗಿತ್ತು. 102 ಗೋತ್ರಗಳಲ್ಲಿಯ ಅಬಲ ವೃದ್ಧರೆಲ್ಲರೂ ತಮ್ಮ ಪ್ರಾಣಗಳನ್ನು ತೃಣಕ್ಕೇರಿಸಿ ಅಗ್ನಿ ಪ್ರವೇಶ ಮಾಡುವುದಕ್ಕೆ ನಿಶ್ಚಯಿಸಿಕೊಂಡು ಅಗ್ನಿಯಲ್ಲಿ ತಾನು ಮೊದಲು ಪ್ರವೇಶಿಸುವೆನು ಎಂದು ಹಬ್ಬರ ಮಾಡಿದರು. ಆಗ ವಾಸವಿ ಕನ್ಯಕೆಯು ಅವರನ್ನೆಲ್ಲ ಶಾಂತಗೊಳಿಸಿ ಮೃದು ಮಧುರ ವಚನಗಳಿಂದ, ಎಲೈ ಮಹಾವೈಶ್ಯರೇ, ನೀವು ಆವೇಶದಿಂದ ಸಾಹಸ ಮಾಡಕೂಡದು. ನಿರಂಕುಶರಾದ ದುಷ್ಟತ್ವವನ್ನು ತ್ಯಾಗ ಅಹಿಂಸೆಗಳ ಪ್ರಭಾವದಿಂದ ನಾಶಗೊಳಿಸಬೇಕೆಂಬ ಸಂಕಲ್ಪದಿಂದ ಮಾತ್ರವೇ ನಾವೀ ಅದ್ಭುತವಾದ ಆತ್ಮತ್ಯಾಗ ಮಹೋದ್ಯಮವನ್ನು ಕೈ ಹಿಡಿದಿರುವೆವೇ ಹೊರತು ವಂಶ ನಾಶಕ್ಕಾಗಿ ಅಲ್ಲ. ಮಕ್ಕಳು, ಬಂಧುಗಳು ಮೊದಲಾದವರೆಲ್ಲ ಅಗ್ನಿಕುಂಡದಲ್ಲಿ ಬಿದ್ದರೆ ಕುಲವೆಲ್ಲ ನಶಿಸಿ ಹೋಗುವುದು. ಆದ್ದರಿಂದ ನೀವು ಮಾಡಬೇಕಾದ ಕಾರ್ಯವನ್ನು ನಾನೀಗ ನಿಮಗೆ ವಿವರಿಸುವೆನು. ಏ ವೈಶ್ಯೋತ್ತಮರೇ, ಬಹುವಿಧ ಗೋತ್ರಗಳಲ್ಲಿ ಹುಟ್ಟಿ ಮಿತ್ರ ಕಳಾತ್ರಾದಿಗಳೊಡಗೂಡಿ ಧರ್ಮ ರಕ್ಷಣೆಗಾಗಿ ಸೊಂಟ ಕಟ್ಟಿ ಪೂಜ್ಯರಾಗಿ ಸಾವಿರ ಸಂಖ್ಯೆಯಲ್ಲಿ ರಾರಾಜಿಸುತ್ತಿರುವ ನಿಮ್ಮಲ್ಲಿ ಯಾರಿಗೆ ನಗರೇಶ್ವರ ಸ್ವಾಮಿಯ ವಿಮಾನವು ಮತ್ತು ತದಿತರ
ಗೋಪುರ ಕಲಶಗಳು ಕೋಟಿ ಸೂರ್ಯಕಾಂತಿರು ಪ್ರಕಾಶಿಸುತ್ತಾ ಕಾಣಿಸುವುದು. ಅಂತ ಪುಣ್ಯಶೀಲರು ಸಂತಾನವಂತರು ಆದ ವೃದ್ಧ ದಂಪತಿಗಳು ಗೋತ್ರಕ್ಕೆ ಓರ್ವ ದಂಪತಿಗಳಂತೆ ಮಾತ್ರವೇ ನನ್ನೊಡಗೂಡಿ ಅಗ್ನಿ ಪ್ರವೇಶವನ್ನು ಮಾಡಬೇಕು. ನಿಕ್ಕವರಿನ್ಯಾರು ಆತ್ಮರ್ಪಣೆಗೆ ಸಿದ್ಧರಾಗಕೂಡದು. ಇದು ದೇವಿಯಣತಿ ಎಂದು ಆದೇಶಿಸಿದಳು. ಆ ವಾಸವಿ ದೇವಿಯ ನುಡಿಗಳನ್ನು ಕೇಳಿದ ವೈಶ್ಯರೆಲ್ಲ ಮಂತ್ರಮುಗ್ಧರಂತೆ ಆಕೆಯ ಹಣತೆಯನ್ನು ಶಿರಸ ಶಾಂತರಾದರು. ಅನಂತರ ದೇವಿ ಎಣತಿಯನ್ನು ಅನುಸರಿಸಿ ವಿಮಾನ ಗೋಪುರ ಕಲಶಗಳ ಅದ್ಭುತ ದಿವ್ಯ ದರ್ಶನ ಪಡೆದ 102 ಗೋತ್ರಗಳ ಪುಣ್ಯ ದಂಪತಿಗಳು ತಮ್ಮ ಪುತ್ರರಾದ ಬಾಲನಗರವರನ್ನು ಕರೆದು ಅವರಿಗೆ ಅನೇಕ ವಿಧಗಳಲ್ಲಿ ಆಶೀರ್ವದಿಸಿ, ಏ ಸುಕುಮಾರಿರ, ನೀವು ಗೌರಿನಗರೇಶ್ವರರ ಕೃಪೆಯಿಂದ, ಕೋನಕಮಲ ಜನಾರ್ದನರ ದಯೆಯಿಂದ, ಬ್ರಹ್ಮಾಂಶ ಸಂಭೂತರಾದ ಗುರು ಭಾಸ್ಕರಾಚಾರ್ಯರ ಆದೇಶಾನುವರ್ತಿಗಳಾಗಿ ತಮ್ಮ ಕುಲದೇವತೆಯಾದ ವಿದ್ಯಾವಾಸಿನಿ ದೇವಿ ರಕ್ಷಣೆಯಲ್ಲಿ ಪುತ್ರ ಪೌತ್ರಾಭಿವೃದ್ಧಿ ಹೊಂದಿ ಆಯುರಾರೋಗ್ಯಗಳಿಂದ ಸಂಪೂರ್ಣ ಭೋಗ ಭಾಗ್ಯಗಳಿಂದ ತುಂಬಿರುತ್ತಾ ಬಹುಕಾಲ ಬಾಳಿ ಬೆಳಗಿರಿ. ನಿಮ್ಮೆಲ್ಲರಿಗೂ ವಿದ್ಯಾ ವಿನಯ ಸಂಪತ್ತುಗಳು ಮೈಗೂಡಲಿ. ಸ್ವಕುಲ ಧರ್ಮಾಚಾರ ಪರರಾಗಿ ಸರ್ವಮತ ಸಾಮರಸ್ಯದಿಂದ ಆದರ್ಶಪ್ರಾಯವಾದ ಐಕ್ಯಮತ್ಯದಿಂದ ವಿರಾಜಿಸುವಂತರಾಗಿರಿ. ನಿರಂತರವು ಗುರುವಿನಣತಿಯನ್ನು ಅನುಸರಿಸಿ ಬಾಳುತ್ತ ಧನ್ಯ ಜೀವಿಗಳಾಗಿರಿ. ಆರ್ಯ ವೈಶ್ಯ ವಂಶದ ಕೀರ್ತಿಯನ್ನು ಅಖಿಲ ಪ್ರಪಂಚದಲ್ಲಿ ಅತ್ಯುನ್ನತ ಪಥಗಳಲ್ಲಿ ರಾರಾಜಿಸುವಂತೆ ಮಾಡಿರಿ ಎಂದು ಉಪದೇಶಿಸಿದರು. 102 ಗೋತ್ರಗಳ ಆರ್ಯ ವೈಶ್ಯರಿಗೆ ಸಂಕೇತ ನಾಮಗಳು ಏರ್ಪಟ್ಟು. ಅನಂತರ ಭಾಸ್ಕರಾಚಾರ್ಯರು ತ್ಯಾಗಧನರಾದ ವೈಶ್ಯ ದಂಪತಿಗಳನ್ನು ನೋಡಿ, ಏ ವೈಶ್ಯರತ್ನಗಳಿರ, ನಿಮಗೀಗ ಅತೀವ ಮುಖ್ಯವಾದ ಕೆಲವು ವಿಷಯಗಳನ್ನು ಹೇಳುತ್ತಿರುವೆ, ಸಾವಧಾನವಾಗಿ ಕೇಳಿರಿ. 714 ಗೋತ್ರಗಳೊಡನೆ ಮಹಾಸಂಘವಾಗಿ ಬೆಳಗುತ್ತಿದ್ದ ಆರ್ಯವೈಶ್ಯರು ಈಗ 2 ವಿಭಾಗಗಳಾಗಿ ವಿಭಜನೆಯಾಗಿ ಬಿಟ್ಟಿರುವರಲ್ಲವೇ. 612 ಗೋತ್ರಗಳವರು ಅವರ ಪುರಾಕೃತ ದುಷ್ಕರ್ಮ ಪ್ರಭಾವದಿಂದ ವಾಸವಿ ಕನ್ಯಕೆಯ ಉಪದೇಶಗಳನ್ನು ಪಾಲಿಸದೆ, ತ್ಯಾಗದ ಅನಂತ ಮಹತ್ವವನ್ನು ಗ್ರಹಿಸಲಾಗದೆ ನಿಮ್ಮ 102 ಗೋತ್ರದವರೊಡನೆ ಸಂಬಂಧಗಳನ್ನು ಕಡಿದುಕೊಂಡು ಹೊರಟು ಹೋದರು. ಅಂಥವರಿಂದ ಮಹಾತ್ಮರಾದ ಪುಣ್ಯಶೀಲರಾದ ನಿಮ್ಮನ್ನು ಬೇರೆಯಾಗಿ ಗುರುತಿಸಬೇಕಾಗುವುದು. ಆದ್ದರಿಂದ ನಿಮಗೆ ಋಷಿಗೋತ್ರಗಳೊಡನೆ ಮಮರ್ವವಾದ ಸಂಕೇತ ನಾಮಗಳನ್ನು ಕೂಡ ಏರ್ಪಡಿಸುತ್ತಿರುವೆ. ಈ ಸಂಕೇತ ನಾಮಗಳು ಪ್ರಕೃತ ಗೋತ್ರಗಳೆನಿಸುವವು. ಪ್ರಸ್ತುತ ಕ್ಷತ್ರಿಯ ಪಾಲಕರಿಗೂ ನಮಗೂ ಸಂಭವಿಸಿರುವ ವಿರೋಧ ಕಾರಣದಿಂದಲೂ ನಮ್ಮಿಂದ ಕಡಿದು ಹೋದ 612 ಗೋತ್ರಗಳ ವೈಶ್ಯರಲ್ಲಿ ನಮ್ಮ ಬಗ್ಗೆ ಉಂಟಾಗಿರುವ ವೈಷಮ್ಯ ಭಾವದ ಕಾರಣದಿಂದಲೂ ಪ್ರಾಪ್ತವಾಗಲಿರುವ ಪ್ರಮಾದಗಳಿಂದಲೂ ಕ್ಷುದ್ರ ವಿದ್ಯಾ ಪ್ರಯೋಗಗಳಿಂದಲೂ ರಕ್ಷಣೆಯನ್ನು ಕಲ್ಪಿಸಿಕೊಳ್ಳಲು ನೀವು ತಾತ್ಕಾಲಿಕವಾಗಿ ಸ್ವಲ್ಪ ಕಾಲ ಋಷಿಗೋತ್ರಗಳಲ್ಲೂ ಹೇಳಿಕೊಳ್ಳದೆ ಸಂಕೇತ ನಾಮಗಳಿಂದಲೇ ಗೋತ್ರಗಳಲ್ಲೂ ಹೇಳಿಕೊಳ್ಳಿರಿ. ನೀವು ಆಚರಿಸುವ ವೇದೋಕ್ತ ಕರ್ಮಗಳ ಬದಲು ಅತ್ಯವಸರ ಪರಿಸ್ಥಿತಿಗಳಲ್ಲಿ ಆಚರಣಾ ಯೋಗ್ಯವಾದ ಪುರಾಣೋಕ್ತ ಕ್ರಮಗಳು ಕೂಡ ಈಗ ನಿಮಗಾಗಿ ಏರ್ಪಡಿಸಲ್ಪಟ್ಟಿವೆ. ಈ ಏರ್ಪಾಡುಗಳೆಲ್ಲ ವಿಪತ್ಕರ ಪರಿಸ್ಥಿತಿಗಳಲ್ಲಿ ಮಾಡಬೇಕಾದ ತಾತ್ಕಾಲಿಕ ಏರ್ಪಾಡುಗಳೆಂದು ಗುರುತಿಸಿರಿ. ಪೂರ್ವದಲ್ಲಿ ಗೋಕರ್ಣ ವಿವರಗಳಿಂದ ಹೊರಟ ನಿಮ್ಮ ಪೂರ್ವಜರ ನಾಮಗಳನ್ನು ಆಧಾರವಾಗಿ ಮಾಡಿಕೊಂಡು ನಿಮ್ಮ ಪ್ರಾಕೃತ ಗೋತ್ರಗಳು ಅಥವಾ ಸಂಕೇತ ನಾಮಗಳು ರೂಪುಗೊಂಡಿವೆ. ಆದ್ದರಿಂದ ಅವು ಪ್ರಕೃತಗಳಾದರೂ ಪಾವನವೆಂದೇ ಭಾವಿಸಬೇಕು. ಆದರೆ ಅವುಗಳನ್ನು ಸಾಮಾನ್ಯ ವ್ಯವಹಾರಗಳಲ್ಲಿ ಮಾತ್ರವೇ ಹೇಳಿಕೊಳ್ಳಬೇಕು. ಶೌರ್ತ ಸ್ಮತಾರ್ಧಿ ವೈದಿಕ ಸಂಸ್ಕಾರ ಕ್ರಮಗಳಲ್ಲಿಯೂ ಪೂಜಾದಿ ಸಂದರ್ಭಗಳಲ್ಲಿಯೂ ಋಷಿಗೋತ್ರಗಳಲ್ಲೇ ಹೇಳಿಕೊಳ್ಳಬೇಕು. ಈಗ ಇಲ್ಲಿ ನಿಮ್ಮ ಋಷಿಗೋತ್ರಗಳಲ್ಲೂ ಹೇಳಿಕೊಳ್ಳಬೇಕು. ಈಗ ಇಲ್ಲಿ ನಿಮ್ಮ ಋಷಿಗೋತ್ರಗಳಲ್ಲೂ ಅವುಗಳ ಸಂಕೇತ ನಾಮಗಳಲ್ಲೂ ಅಗ್ನಿ ಪ್ರವೇಶ ಮಾಡಬೇಕಾದ ಪುಣ್ಯ ದಂಪತಿಗಳಲ್ಲೂ ಸವಿವರವಾಗಿ ತಿಳಿಸಿಕೊಡುತ್ತಿರುವೆ. ಸಾವಧಾನದಿಂದ ಆಲಿಸಿರಿ. ಏ ವೈಶ್ಯೋತ್ತಮರೇ, ಅಗಸ್ತ್ಯ ಗೋತ್ರಜರಿಗೆ ಅನುಪಾಲ ಅನುಪಕುಲ ಇವು ಸಂಕೇತ ನಾಮಗಳು. ಅಗ್ನಿ ಪ್ರವೇಶ ಮಾಡಬೇಕಾದ ಪುಣ್ಯ ದಂಪತಿಗಳು ಅಭಿರಾಂಬ ರಾಮಚಂದ್ರಾಯರ್ಯ. ಎರಡನೆಯದು ಅಚ್ಚಯನಸ ಗೋತ್ರಜರಿಗೆ ಅಗ್ರಮೂಲ, ಆರ್ಯಮಲ, ಅಮಲ ಎಂಬುವ ಸಂಕೇತ ನಾಮಗಳು. ಅಗ್ನಿ ಪ್ರವೇಶ ಮಾಡಬೇಕಾದ ಪುಣ್ಯ ದಂಪತಿಗಳು ರಾಜಮುಖ, ರಾಜಾರ್ಯ. ಮೂರನೆಯವರು ಆತ್ರೇಯಸ ಗೋತ್ರಜರಿಗೆ ಅರಶಿಷ್ಟ, ಅರಸ, ಅರಿಶೆಟ್ಲ, ಎಲಿಶಿಟ್ಟ, ಅರಿಶಿಟ್ಟ ಎಂಬುವು ಸಂಕೇತ ನಾಮಗಳು. ಆತ್ಮಾರ್ಪಣೆ ಮಾಡಿಕೊಳ್ಳಬೇಕಾದವರು ಬ್ರಹ್ಮಾಂಬ, ಬಾಲಾರ್ಯ. ನಾಲ್ಕನೆಯದು ಉಗ್ರಸೇನಸ ಗೋತ್ರಜರಿಗೆ ಸಂಕೇತ ನಾಮಗಳು ಕುಮಾರಶಿಷ್ಟ, ಕುಮಾರಶಿಷ್ಟ, ಕೋಮಿರೇಶೆಟ್ಲ, ಉಗ್ರಶಿಲ. ಅಗ್ನಿ ಪ್ರವೇಶ ಮಾಡಬೇಕಾದ ಪುಣ್ಯ ದಂಪತಿಗಳು ರಾಜ್ಯಲಕ್ಷ್ಮಿ, ದ್ರವಿಣರಾಜು. ಐದನೆಯದು ಔಚಿದ್ಯಸ
ಗೋತ್ರಜರಿಗೆ ಸಂಕೇತ ನಾಮಗಳು ಯನಸ, ಯನಸಕಿ. ಅಗ್ನಿ ಪ್ರವೇಶ ಮಾಡಬೇಕಾದ ಪುಣ್ಯ ದಂಪತಿಗಳು ಪುಷ್ಪಾಂಜಲಿ, ಭುವನಾಧಿಪ. 6ನೇಯದು ಹುತ್ತಮೌರ್ಜಸ ಗೋತ್ರಜರಿಗೆ ಸಂಕೇತ ನಾಮಗಳು ಉತಕಾಲ, ಉತ್ತಮ, ಉತಶಿಷ್ಟ. ಆತ್ಮಾರ್ಪಣೆ ಮಾಡಬೇಕಾದವರು ಕೀರ್ತಿಕಾಂತ, ಉತ್ಪಲಾಕ್ಷ. 7ನೇಯದು ಉತ್ಕೃಷ್ಟಸ ಗೋತ್ರಜರಿಗೆ ಸಂಕೇತ ನಾಮಗಳು ಕನ್ಯಾ, ಕ್ರಾನು. ಅಗ್ನಿ ಪ್ರವೇಶ ಮಾಡಬೇಕಾದವರು ಸಮದರ್ಶಿನಿ, ಸೋಮಾದ. 8ನೇಯದು ಋಷ್ಯಶೃಂಗ ಗೋತ್ರಜರಿಗೆ ಸಂಕೇತ ನಾಮಗಳು ಅನಂತ, ಸೋಮದ. ಆತ್ಮಾರ್ಪಣೆ ಮಾಡಬೇಕಾದವರು ಭೀಮಾಂಬ, ಪೃಥಿವೀಶ. 9ನೇಯದು ಕಪಿಲಸ ಗೋತ್ರಜರಿಗೆ ಸಂಕೇತ ನಾಮಗಳು ಮಂಡ, ಮಂದ. ಆತ್ಮಾರ್ಪಣೆ ಮಾಡಬೇಕಾದವರು ಫಲವಾಂಬ, ಫಲ್ಹವನ, ಫಲ್ಹವಯ. 10ನೇಯದು ಕಪಿತಸ ಗೋತ್ರಜರಿಗೆ ಸಂಕೇತ ನಾಮಗಳು ವೆಂಕುಲ, ವೆಂಕಾಲ, ವೆಂಕಾಕುಲ. ಆತ್ಮಾರ್ಪಣೆ ಮಾಡಬೇಕಾದವರು ರಾಗಮಂಜರಿ, ರಾಗಕ್ಯ. 11ನೇಯದು ಕಣ್ವಸ ಗೋತ್ರಜರಿಗೆ ಸಂಕೇತ ನಾಮಗಳು ಕಾಟು, ಕೋಟ, ಕರ್ನಟ, ಕಮಟ, ಕರುಟ, ಕಾಟಾಂಠ. ಅಗ್ನಿ ಪ್ರವೇಶ ಮಾಡಬೇಕಾದವರು ಚಿತ್ರಭಾಷಿಣಿ, ಚಿತ್ರಶುಭುಗ. 12ನೇಯದು ಕಶ್ಯಪಸ ಗೋತ್ರಜರಿಗೆ ಸಂಕೇತ ನಾಮಗಳು ಗಣಮುಖಿ, ಗಣಪ, ಗಣವಕ್ರ. ಅಗ್ನಿ ಪ್ರವೇಶ ಮಾಡಬೇಕಾದ ದಂಪತಿಗಳು ನಾರಿಮಣಿ, ನಾಗಕ್ಯ. 13ನೇಯವರು ಕೃಷ್ಣಸ ಗೋತ್ರಜರಿಗೆ ಸಂಕೇತ ನಾಮಗಳು ದನದ, ದೇನು, ದನ. ಅಗ್ನಿ ಪ್ರವೇಶ ಮಾಡಬೇಕಾದವರು ಅಮೃತಭಾಷಿಣಿ, ಗೌತಮ. 14ನೇಯದು ಕೌತ್ಸ ಅಥವಾ ಕುತ್ಸಸ ಗೋತ್ರಜರಿಗೆ ಸಂಕೇತ ನಾಮಗಳು ಇಕ್ಷೋಕ, ಕದಂಬ. ಅಗ್ನಿ ಪ್ರವೇಶ ಮಾಡಬೇಕಾದ ದಂಪತಿಗಳು ಧನಲಕ್ಷ್ಮಿ, ಧನದ. 15ನೇದು ಕೌಶಿಕಸ ಗೋತ್ರಜರಿಗೆ ಸಂಕೇತ ನಾಮಗಳು ಕರಕಫಲ, ಕರಫಲ, ಕನಕಫಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ಧರ್ಮಾಂಬ, ಉತ್ತಮ, ವ್ಯಯ. 16ನೇದು ಕಂದರ್ಪಸ ಗೋತ್ರಜರಿಗೆ ಸಂಕೇತ ನಾಮಗಳು ಚರ, ಚೇಗೊಡ್ಡ, ಚೇಗೊಳ್ಳ, ಮನ, ಚೇರುಕೊಳ್ಳ, ಶ್ರೇಷ್ಠ ಕುಂಡಲ, ಚೇಗೊಂಡ. ಆತ್ಮಾರ್ಪಣೆ ಮಾಡಬೇಕಾದವರು ಬಾಲಮಣಿ, ಬಲದೇವ. 17ನೇದು ಕೌಂಡಿನ್ಯಾಸ ಗೋತ್ರಜರಿಗೆ ಸಂಕೇತ ನಾಮಗಳು ಘನಶ್ರೀಲ, ಘನಲೋಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ರುಕ್ಮವತಿ, ಪಾವನಶ್ರೇಷ್ಠಿ. 18ನೇಯದು ಕೌಂದೇಯಸ ಗೋತ್ರಜರಿಗೆ ಸಂಕೇತ ನಾಮಗಳು ಕಾಮಶಿಷ್ಟ, ಕಾಮೇಶೇಟ್ಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ಚಂದ್ರಮುಖ, ಪುತಾತ್ಮ. 19ನೇಯದು ಗಾರ್ಗ್ಯಸ ಗೋತ್ರಜರಿಗೆ ಸಂಕೇತ ನಾಮಗಳು ಪ್ರಹಿಣಿ, ಪ್ರಹಿಣು, ಪೈಡಿ, ಪ್ರಹಣಶೀಲ, ಪಮಿಳಿ. ಅಗ್ನಿ ಪ್ರವೇಶ ಮಾಡಬೇಕಾದ ದಂಪತಿಗಳು ಫಲವಾಂಬ, ಮಲ್ಲಕ್ಯ. 20ನೇಯದು ಗೃಹತ್ಸಂಬಂಧಸ ಗೋತ್ರಜರಿಗೆ ಸಂಕೇತ ನಾಮಗಳು ಇಸುಪ, ಇಶುವ. ಆತ್ಮಾರ್ಪಣೆ ಮಾಡಬೇಕಾದವರು ವಿಚಕ್ಷಣಾಂಗಿ, ದಕ್ಷಿಣ ಹವ್ವಯ. 21ನೇಯದು ಗೌತಮಸ ಗೋತ್ರಜರಿಗೆ ಸಂಕೇತ ನಾಮಗಳು ಗ್ರಂಥಿಶೀಲ, ಗಂಧಶೀಲ. ಆತ್ಮಾರ್ಪಣೆ ಮಾಡಬೇಕಾದವರು ಜಾಹ್ನವಿ, ಜಮದಗ್ನಿ. 22ನೇಯದು ಗೋಪಕಸ ಗೋತ್ರಜರಿಗೆ ಸಂಕೇತ ನಾಮಗಳು ಇಂಚು, ಇಂಚು ಪಾವ್ಯಯ, ಗೋಪ, ಗೋಂಟು, ಗೋಟು, ಗುಂಟ, ಗೋರಂಟ, ಗೋಟಕ. ಅಗ್ನಿ ಪ್ರವೇಶ ಮಾಡಬೇಕಾದವರು ಚಂದ್ರರೇಖಾ, ಶೃಂಗ. 23ನೇಯದು ಚಕ್ರಪಾಣೀಸ ಗೋತ್ರಜರಿಗೆ ಸಂಕೇತ ನಾಮಗಳು ಚಕ್ರಮೂಲ, ಚಕ್ರಮೂಲಸ. ಅಗ್ನಿ ಪ್ರವೇಶ ಮಾಡಬೇಕಾದವರು ಕಳಾವತಿ, ಚಂದ್ರಕ್ಯ. 24ನೇಯದು ಚಾಮರ್ಷಣಸ ಗೋತ್ರಜರಿಗೆ ಸಂಕೇತ ನಾಮಗಳು ಪೆದ್ದಶ್ರೇಷ್ಠ, ಪೆದ್ದಿಶಿಷ್ಟ, ಬುಧಶಿಷ್ಟ. ಆತ್ಮಾರ್ಪಣೆ ಮಾಡಬೇಕಾದವರು ನಿಡಂಬ, ನಂದಕ್ಯ. 25 ಜಡಭರತಸ ಗೋತ್ರಜರಿಗೆ ಸಂಕೇತ ನಾಮಗಳು ದೂರಶಿಷ್ಟ. ಅಗ್ನಿ ಪ್ರವೇಶ ಮಾಡಬೇಕಾದವರು ಪಲ್ಲವಪಾಣಿ, ವಲ್ಲಭ. 26ನೇಯದು ಜತುಷ್ಕರ್ಣಸ ಗೋತ್ರಜರಿಗೆ ಸಂಕೇತ ನಾಮಗಳು ಚಂದ್ರಮೂಲ, ಚಂದ್ರ, ಚಂದ್ರಶಿಷ್ಟ, ಚಂದ್ರಮಾಲಕ್ಯ, ಚಂದ, ಚಂದ್ರಕಾವ್ಯ. ಆತ್ಮಾರ್ಪಣೆ ಮಾಡಬೇಕಾದವರು ಅನುಮಿತ, ಅನಂತ. 27ನೇಯದು ಜಾಬ್ರಿ ಅಥವಾ ಜಾಬ್ರೇಯಸ ಗೋತ್ರಜರಿಗೆ ಸಂಕೇತ ನಾಮಗಳು ಚಾನಶಿಷ್ಟ, ಚನಿಶೇಟ್ಲ, ಚೆನ್ನಶಿಷ್ಟ, ಶಿನಿಶೇಟ್ಲ, ಶನಿಶೇಟ್ಲ, ಚಿನ್ನಿಶಿಷ್ಟ. ಆತ್ಮಾರ್ಪಣೆ ಮಾಡಬೇಕಾದವರು ತಾರಕಾಂಬ, ವಾಮನ. 28ನೇಯದು
ಜರತ್ಕರಸ ಗೋತ್ರಜರಿಗೆ ಸಂಕೇತನಾಮಗಳು ಚೆನ್ನ, ಜಾನ, ಜ್ಯೂನ್ಯು, ಜನಕ. ಅಗ್ನಿ ಪ್ರವೇಶ ಮಾಡಬೇಕಾದವರು ವಿಮಲಾದೇವಿ, ಕಂಪಿಣ. 29ನೇದು ಜಬಲೀಸ ಗೋತ್ರಜರಿಗೆ ಸಂಕೇತನಾಮಗಳು ಸೂರಿಶ್ರೇಷ್ಠ. ಆತ್ಮಾರ್ಪಣೆ ಮಾಡಬೇಕಾದವರು ಅಭಿನವಾಂಬ, ಹಮಲ. 30ನೇಯದು ಜೀವಂತಿಸ ಗೋತ್ರಜರಿಗೆ ಸಂಕೇತನಾಮಗಳು ಭ್ರೂಮಶಿಷ್ಟ, ಭೂತಿಲಾಶಿಷ್ಟ, ವೃದ್ಧಿ. ಅಗ್ನಿ ಪ್ರವೇಶ ಮಾಡಬೇಕಾದವರು ಕನಕಾಂಗಿ, ಕುಮದುರ್ಯ. 31ನೇಯದು ಜಂಬಾಸುಧನಸ ಗೋತ್ರಜರಿಗೆ ಸಂಕೇತನಾಮಗಳು ತ್ರಿಮೂಲ. ಆತ್ಮಾರ್ಪಣೆ ಮಾಡಬೇಕಾದವರು ಪೋತಾಂಬ, ಭೋಗಕ್ಯ. 32ನೇಯದು ತರುಣಸ ಗೋತ್ರಜರಿಗೆ ಸಂಕೇತನಾಮಗಳು ತ್ರಿವಿಕ್ರಮ ಶಿಷ್ಟ, ತ್ರಿವಿಕ್ರಮ. ಅಗ್ನಿ ಪ್ರವೇಶ ಮಾಡಬೇಕಾದವರು ಹಿಂದುಮುಖ, ಇಂದಕ್ಯ. 33ನೇದು ತಿತ್ತಿರಸ ಗೋತ್ರಜರಿಗೆ ಸಂಕೇತನಾಮಗಳು ಭ್ರಮದ, ಭ್ರಮರ, ಭ್ರವದ, ಬ್ರಹ್ಮಕುಲ. ಆತ್ಮಾರ್ಪಣೆ ಮಾಡಬೇಕಾದವರು ಕಮಲಾದೇವಿ, ಗಜಸತ್ವ. 34ನೇಯದು ತೈತ್ರೇಸ ಗೋತ್ರಜರಿಗೆ ಸಂಕೇತನಾಮಗಳು ಚಿದುರುಬಿಳ್ಳ, ಚಿದುರುಪಿಳ್ಳ, ಚಿದ್ರೋಪ, ಚಿದುಬಿಳ್ಳ, ಚತುರಪಿಳ್ಳ. ಅಗ್ನಿ ಪ್ರವೇಶ ಮಾಡಬೇಕಾದವರು ಭ್ರಮರಾಂಬ, ದಂತಗುಪ್ತ. 35ನೇಯದು ತ್ರಿಜಟಸ ಗೋತ್ರಜರಿಗೆ ಸಂಕೇತನಾಮಗಳು ಉಚಿರಿ, ಉಪರ, ಉಪ್ಪಾಳ, ಉನರಿ, ಹುಸಿರ. ಅಗ್ನಿ ಪ್ರವೇಶ ಮಾಡಬೇಕಾದವರು ಚಂಚಲಾಕ್ಷಿ, ಪಾವನ. 36ನೇಯದು ದಾಲ್ಬ್ಯಸ ಗೋತ್ರಜರಿಗೆ ಸಂಕೇತನಾಮಗಳು ಘಟುನಶಿಷ್ಟ, ಫಲನಮಶಿಷ್ಟ, ಪಟಿನ, ಫಲಕ. ಅಗ್ನಿ ಪ್ರವೇಶ ಮಾಡಬೇಕಾದವರು ಮಂಜುವಾಣಿ, ಸುಂದರ. 37ನೇಯದು ದುರ್ವಾಸ ಗೋತ್ರಜರಿಗೆ ಸಂಕೇತನಾಮಗಳು ದಿದಿಶ, ದಿನನ, ದೇಂತಶುಲ, ದಂತ, ದಾಂತ. ಆತ್ಮಾರ್ಪಣೆ ಮಾಡಬೇಕಾದವರು ಹಾರ್ಯಾಂಬ, ಮಲ್ಲಕ್ಯ. 38ನೇಯದು ದೇವರಾತಸ ಗೋತ್ರಜರಿಗೆ ಸಂಕೇತನಾಮಗಳು ಇರರಾಶಿ, ಹೀರಕುಲ, ಹರಿತ, ಹಿರರಾಜು. ಅಗ್ನಿ ಪ್ರವೇಶ ಮಾಡಬೇಕಾದವರು ಕುಂದರದಾನ ಗೋವಿಂದ. 39ನೇಯದು ದೇವವಾಕ್ಯಸ ಗೋತ್ರಜರಿಗೆ ಸಂಕೇತನಾಮಗಳು ದೇಶಿಷ್ಟ, ದೇವಶೆಟ್ಲ, ದೈವಶಿಷ್ಟ. ಆತ್ಮಾರ್ಪಣೆ ಮಾಡಬೇಕಾದವರು ಅಬ್ಬಮುಖಿ, ಜಮದಗ್ನಿ. 40ನೇಯದು ನರದಾಸ ಗೋತ್ರಜರಿಗೆ ಸಂಕೇತನಾಮಗಳು ಪಾಲಕುಲ, ಪಾಲಕ, ಫಲಕ್ರಫಲ. ಆತ್ಮಾರ್ಪಣೆ ಮಾಡಬೇಕಾದವರು ಕಮಲಾಕ್ಷಿ, ಸಮದಕ್ಯ. 41ನೇಯದು ನೇತ್ರಪದಸ ಗೋತ್ರಜರಿಗೆ ಸಂಕೇತನಾಮಗಳು ಚಂದೋಗುಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ಧರಣಿ ದೇವಿ, ಕುಮಾರಶ್ರೇಷ್ಠಿ. 42ನೇಯದು ಪಲ್ಲವಸ ಗೋತ್ರಜರಿಗೆ ಸಂಕೇತನಾಮಗಳು ಗಣಪ, ಗಂಟಕಾವಾಹ್ಯ, ಗಂಟಶೂಲ, ಗಂಟಸ್ಥೂಲ. ಆತ್ಮಾರ್ಪಣೆ ಮಾಡಬೇಕಾದವರು ಧನಲಕ್ಷ್ಮಿ, ದನದ ಗುಪ್ತ. 43ನೇಯದು ಪರಸ್ಪರಾಯಣಾಸ ಗೋತ್ರಜರಿಗೆ ಸಂಕೇತನಾಮಗಳು ತುವಿಶಿಷ್ಟ, ಶ್ರೀ ಪುಂಶಿಕ, ಪಾಲಸ್ಯ, ಪಾಲಶ್ಚ, ಶ್ರೀ ಪುಂಷ. ಆತ್ಮಾರ್ಪಣೆ ಮಾಡಬೇಕಾದವರು ಹಲ್ಲಕಾಂಬ, ಪಾರ್ದಿವಾರ್ಯ. 44ನೇಯದು ಪವಿತ್ರ ಪಾಣೀಸ ಗೋತ್ರಜರಿಗೆ ಸಂಕೇತನಾಮಗಳು ದಯಶಿಷ್ಟ, ದಾಶಿಷ್ಟ, ದೈಶೆಟ್ಟಿ, ದೈಶೆಟ್ಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ಲೋಲಾಂಬ, ಲೋಕಾವ್ವಯ. 45ನೇಯದು ಪರಾಶ್ರಯಸ ಗೋತ್ರಜರಿಗೆ ಸಂಕೇತನಾಮಗಳು ಕಾಮಧೇನು, ಪಡಗಶೀಲ, ಪಾಲ್ಚಾಲ, ಪ್ರಣಸೂಲ, ಪ್ರೌಢಶೀಲ, ಪಾಪಲ, ಪಾಂಬಲ, ಪ್ರಗ್ಬಲ, ಪ್ರಾಳು, ಪವಳ್ಳ. ಅಗ್ನಿ ಪ್ರವೇಶ ಮಾಡಬೇಕಾದವರು ಕಮಲಾವತಿ, ಗೌರಕ್ಯ. 46ನೇಯದು ಪ್ರಾಚೀಲಸ ಗೋತ್ರಜರಿಗೆ ಸಂಕೇತನಾಮಗಳು ವಿಶಿಷ್ಟ, ವೇಲಶಿಷ್ಟ, ವೇಲಿಶೆಟ್ಲ. ಆತ್ಮಾರ್ಪಣೆ ಮಾಡಬೇಕಾದವರು ಮೋಹಿನಿ, ಪವಿತ್ರಪಾಣಿ. 47ನೇಯದು ಪ್ರಭದಾಸ ಗೋತ್ರಜರಿಗೆ ಸಂಕೇತನಾಮಗಳು ಉದ್ವಹ, ರವಿಶಿಷ್ಟ. ಅಗ್ನಿ ಪ್ರವೇಶ ಮಾಡಬೇಕಾದವರು ಕುಸುಮಾಂಬ, ಕುಸುಮಶ್ರೇಷ್ಠಿ. 48ನೇಯದು ಪೋತಿಮಾಶಸ ಗೋತ್ರಜರಿಗೆ ಸಂಕೇತನಾಮಗಳು ತೋಟ, ತುಳಸಿ, ತುರ್ಯಟ, ತುಳಿಶೆಟ್ಲ, ತುನಿಶೆಟ್ಲ, ತುಲಶಿಷ್ಟ. ಅಗ್ನಿ ಪ್ರವೇಶ ಮಾಡಬೇಕಾದವರು ತನುಮಧ್ಯ, ಧೃತಸತ್ವ. 49ನೇಯದು ಪೌಲಸ್ತ್ಯಸ ಗೋತ್ರಜರಿಗೆ ಸಂಕೇತನಾಮಗಳು ಗೋಶೀಲ, ಉತ್ತಮ ಗೋಶೀಲ,
ಪಲ್ಲವ ಗೋಶೀಲ, ಪಟುಗೋಶೀಲ, ಪುನಗಶೀಲ. ಆತ್ಮಾರ್ಪಣೆ ಮಾಡಬೇಕಾದವರು ಸುಬೋಧಿನಿ, ಸಿಂಹಸೇನ. 50ನೆಯದು ಪಿಲ್ಗಸ ಗೋತ್ರಜರಿಗೆ ಸಂಕೇತನಾಮಗಳು ಆಯನ ಕುಲ, ಹೈನ ಕುಲ, ಅನ್ನಯ ಕುಲ. ಆತ್ಮಾರ್ಪಣೆ ಮಾಡಬೇಕಾದವರು ಸೌದಾಮಿನಿ, ಬಾಂಬರ. 51ನೆಯದು ಪುಂಡರೀಕಶ ಗೋತ್ರಜರಿಗೆ ಸಂಕೇತನಾಮಗಳು ಅನುಶಿಷ್ಟ. ಆತ್ಮಾರ್ಪಣೆ ಮಾಡಬೇಕಾದವರು ಚಂದ್ರಕಲಾ, ಚಂದ್ರಮೌಳಿ. 52ನೆಯದು ಪೌಳ್ರಕಸ ಗೋತ್ರಜರಿಗೆ ಸಂಕೇತನಾಮಗಳು ಪೋಲಿಶೆಟ್ಟಿ, ಪ್ರೋಲಿಕುಲ, ಪುಸಿಕಕುಲ, ಪುಂಶಿಮಾಂಶು, ಪ್ರೋಶಿಷ್ಟ, ಪ್ರೋಲೇಖ, ಪ್ರೋಲಿಶಿಷ್ಟ. ಆತ್ಮಾರ್ಪಣೆ ಮಾಡಬೇಕಾದವರು ಸುದರ್ಶಿನಿ, ಸೌದಕ್ಯ. 53ನೆಯದು ಬೃಹದಶ್ವಶ ಗೋತ್ರಜರಿಗೆ ಸಂಕೇತನಾಮಗಳು ಪೇರಿಶಿಷ್ಟ, ಪೈರುಶಿಷ್ಟ, ಪೇರುಶೆಟ್ಲ, ಪೇರಿಷ್ಟ. ಅಗ್ನಿಪ್ರವೇಶ ಮಾಡಬೇಕಾದವರು ಬಲಾಂಬ, ಜನಾರ್ದನ. 54ನೆಯದು ಬೋಧಯಾನಸ ಗೋತ್ರಜರಿಗೆ ಸಂಕೇತನಾಮಗಳು ಬುದ್ಧಿ, ಬುಧನ, ಬುಂದಕುಲ. ಆತ್ಮಾರ್ಪಣೆ ಮಾಡಬೇಕಾದವರು ದಂತವತಿ, ಅಮೃತ. 55ನೆಯದು ಭಾರದ್ವಜಸ ಗೋತ್ರಜರಿಗೆ ಸಂಕೇತನಾಮಗಳು ಬಲಿಶಿಷ್ಟ, ಬಲಶ್ರೇಷ್ಠ, ಬಲಿಶೆಟ್ಲ. ಆತ್ಮಾರ್ಪಣೆ ಮಾಡಬೇಕಾದವರು ಸಮಶೀಲ, ಸಕಲಕ್ಯ. 56ನೆಯದು ಭಾರ್ಗವಸ ಗೋತ್ರಜರಿಗೆ ಸಂಕೇತನಾಮಗಳು ಪೃಥ್ವಿಶ್ರೇಷ್ಠ, ಪೃಥಿಶಿಷ್ಟ. ಅಗ್ನಿಪ್ರವೇಶ ಮಾಡಬೇಕಾದವರು ಚಿತ್ರರೇಖಾ, ಕುಶಲಾರ್ಯ. 57ನೆಯದು ಮರಿಚಿನ ಗೋತ್ರಜರಿಗೆ ಸಂಕೇತನಾಮಗಳು ದೀಕ್ಷಮ, ದೀಕ್ಷಮಶಿಷ್ಟ, ದೀಕ್ಷಶ್ರೇಷ್ಠ, ದೀಕ್ಷಮಶಿಷ್ಟ. ಆತ್ಮಾರ್ಪಣೆ ಮಾಡಬೇಕಾದವರು ಧನವತಿ, ಧರ್ಮಾಕ್ಯ. 58ನೆಯದು ಮಾನವಸ ಗೋತ್ರಜರಿಗೆ ಸಂಕೇತನಾಮಗಳು ಮನ್ಯು, ಮನ್ಯುಸ, ಮಾನಸ, ಮಾನಚ, ಮನಬ. ಅಗ್ನಿಪ್ರವೇಶ ಮಾಡಬೇಕಾದವರು ಮಣಿಮಂಜರಿ, ಆದಿತ್ಯಗುಪ್ತ. 59ನೆಯದು ಮಾರ್ಕಂಡೇಸ ಗೋತ್ರಜರಿಗೆ ಸಂಕೇತನಾಮಗಳು ಮೋರು, ಮೋರ್ಕಾಲು, ಮೋರುಕ, ಮೋರುಸ, ಮೂರ್ಕುಲ, ಮೋರ. ಅಗ್ನಿಪ್ರವೇಶ ಮಾಡಬೇಕಾದವರು ಶ್ಯಾಮಲಾಂಬ, ಕೃಷ್ಣ. 60ನೆಯದು ಮುನಿರಜಸ ಗೋತ್ರಜರಿಗೆ ಸಂಕೇತನಾಮಗಳು ಪದ್ಮಶಿಷ್ಟ, ಪದ್ಮಶ್ರೇಷ್ಠ, ಪದ್ಮಶಿಷ್ಟೆಸ, ಪದ್ಮಶೇಟ್ಲ, ಪದ್ಮಶೀಲ. ಆತ್ಮಾರ್ಪಣೆ ಮಾಡಬೇಕಾದವರು ಸರಸ್ವತಿ, ಸರಸಶ್ರೇಷ್ಠಿ. 61ನೆಯದು ಮೈತ್ರಯಸ ಗೋತ್ರಜರಿಗೆ ಸಂಕೇತನಾಮಗಳು ಮಿಥನ, ಮದ್ದಿ, ಮಧ್ಯಸ, ಮದನ, ಮೈತ್ರಿ, ಮಶ್ಯ. ಅಗ್ನಿಪ್ರವೇಶ ಮಾಡಬೇಕಾದವರು ಕಾಳಿವತ್ನಸ, ಕಾಲಕಂಠ. 62ನೆಯದು ಮೌದ್ಗಲಸ್ಯ ಗೋತ್ರಜರಿಗೆ ಸಂಕೇತನಾಮಗಳು ನಾಬಿಲಕುಲ, ನಾಬಿಲಸ, ಮುನಿಕುಲ, ಚಂದಾಲ. ಆತ್ಮಾರ್ಪಣೆ ಮಾಡಬೇಕಾದವರು ಮೇದಾಂಬ, ಮಾರ್ಕಂಡೇಯ. 63ನೆಯದು ಮೌಸಲಸ ಗೋತ್ರಜರಿಗೆ ಸಂಕೇತನಾಮಗಳು ಚಂದಕುಲ, ಚಂದಕ, ಚಂಗಲ, ಚಂದಾಲ. ಆತ್ಮಾರ್ಪಣೆ ಮಾಡಬೇಕಾದವರು ಹೇಮರೇಖಾ, ಸ್ವರ್ಣರಥ. 64ನೆಯದು ಮಂದಪಾಲಸ ಗೋತ್ರಜರಿಗೆ ಸಂಕೇತನಾಮಗಳು ವಿನ್ನಸ, ವಿನು, ವೆನ್ನ. ಆತ್ಮಾರ್ಪಣೆ ಮಾಡಬೇಕಾದವರು ಬಮಾಮಣಿ, ಭಾಸ್ಕರಾಚಾರ್ಯ. 65ನೆಯದು ಮೌಂಜಾಯನಸ ಗೋತ್ರಜರಿಗೆ ಸಂಕೇತನಾಮಗಳು ಮೌಂಜಸ, ಮುಂಜಿಕ. ಆತ್ಮಾರ್ಪಣೆ ಮಾಡಬೇಕಾದವರು ಮಣಿಶಾಲಕ, ಕಂದರ್ಪ. 66ನೆಯದು ಯಸ್ಕಸ ಗೋತ್ರಜರಿಗೆ ಸಂಕೇತನಾಮಗಳು ವೇಲಿಗೊಳ್ಳ, ವ್ಯಾಳಕುಲಸ. ಆತ್ಮಾರ್ಪಣೆ ಮಾಡಬೇಕಾದವರು ಪೃಥ್ವಿದೇವಿ, ಪೃಥುನಾಮಗುಪ್ತ. 67ನೆಯದು ಯಜ್ಞವಾಕ್ಯಸ ಗೋತ್ರಜರಿಗೆ ಸಂಕೇತನಾಮಗಳು ಅಭಿಮಂಚಿ, ಅಭಿಮನ್ಯು, ಅಭಿಮುಂಚ. ಆತ್ಮಾರ್ಪಣೆ ಮಾಡಬೇಕಾದವರು ಧನದಾಂಬ, ಮೂಲಾರ್ಯ. 68ನೆಯದು ವಟುಕಸ ಗೋತ್ರಜರಿಗೆ ಸಂಕೇತನಾಮಗಳು ಅನುಮರ್ಷಣ. ಅಗ್ನಿಪ್ರವೇಶ ಮಾಡಬೇಕಾದವರು ಪೊಲ್ಲಾಸಿನಿ, ಪುಣ್ಯರಾಶಿಗುಪ್ತ. 69ನೆಯದು ವರತಂತುಸ ಗೋತ್ರಜರಿಗೆ ಸಂಕೇತನಾಮಗಳು ಮಾಸಾಂತ, ಮಾಶಾಂತ, ಮಂತ. ಅಗ್ನಿಪ್ರವೇಶ ಮಾಡಬೇಕಾದವರು ಬಿಂಬಿದರಿ, ಪಿನರ್ವಶ್ಚರ್ಯ. 70ನೆಯದು ವರುಣಸ ಗೋತ್ರಜರಿಗೆ ಸಂಕೇತನಾಮಗಳು ವೇರಿಶಿಷ್ಟ, ವರುಣಶೀಲ, ಏಲಶಿಷ್ಟ. ಆತ್ಮಾರ್ಪಣೆ ಮಾಡಬೇಕಾದವರು ಫಲವಾಂಬ, ಭೋಗಕ್ಯ.
71ನೇಯದು ವಸಿಷ್ಠಸ ಗೋತ್ರಜರಿಗೆ ಸಂಕೇತನಾಮಗಳು ವಸ್ತಿಸ, ವಸ್ತ್ರಕುಲ, ವಸ್ತುಕುಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ಹೇಮಾಂಗಿ, ಮತ್ಸಧ್ವಜಾರ್ಯ. 72ನೇಯದು ವಾವದೇವಸ ಗೋತ್ರಜರಿಗೆ ಸಂಕೇತನಾಮಗಳು ಉಪನ, ಉಪಲಾಲ, ಉಪಮನ್ಯು, ಉಪನ ಅವ್ಯಯ. ಅಗ್ನಿ ಪ್ರವೇಶ ಮಾಡಬೇಕಾದವರು ದೇವಾಂಬ, ಭೋಗಾರ್ಯ. 73ನೇಯದು ವಯವ್ಯಸ ಗೋತ್ರಜರಿಗೆ ಸಂಕೇತನಾಮಗಳು ವ್ರಂಗಮ, ವ್ರಕಲ, ವಕ್ರಶಿಷ್ಟ, ವ್ರಂಗಮೂಲ, ವ್ರಂಗಮ. ಆತ್ಮಾರ್ಪಣೆ ಮಾಡಬೇಕಾದವರು ಭೂಮಾಂಬ, ಬ್ರಹ್ಮಾರ್ಯ. 74ನೇಯದು ವಾಲ್ಮೀಕಿಸ ಗೋತ್ರಜರಿಗೆ ಸಂಕೇತನಾಮಗಳು ಸಾಲ್ತಾಲ, ಶಾಲ್ತಿ. ಅಗ್ನಿ ಪ್ರವೇಶ ಮಾಡಬೇಕಾದವರು ವಿದುರಾಂಬ, ಮಾಧವಾರ್ಯ. 75ನೇಯದು ವಾಸುದೇವಸ ಗೋತ್ರಜರಿಗೆ ಸಂಕೇತನಾಮಗಳು ಭೀಮಶಿಷ್ಟ, ಭೀಮಶ್ರೇಷ್ಠ, ಭೀಮಶಿಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ಇಭಯಾನ, ಲಾಗಾರ್ಯ. 76ನೇಯದು ವ್ಯಾಸಸ ಗೋತ್ರಜರಿಗೆ ಸಂಕೇತನಾಮಗಳು ದಲದ, ದಲಗುಳ್ಳ, ದಲಗು, ದಲಿಗುಳ್ಳ, ದಲಕುಲ. ಆತ್ಮಾರ್ಪಣೆ ಮಾಡಬೇಕಾದವರು ಮಂಜುವಾಳಿ, ಗುಳಪುಂಜಗುಪ್ತ. 77ನೇಯದು ವಿಶ್ವಾಮಿತ್ರಸ ಗೋತ್ರಜರಿಗೆ ಸಂಕೇತನಾಮಗಳು ವಿಕ್ರಮಶಿಷ್ಟ, ವಿಕ್ರಮಶೆಟ್ಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ಕಂಬುಕಂಟಿ, ಕಪಿಲಾರ್ಯ. 78ನೇಯದು ವಿಶ್ವಕೇಲ್ಲಸ ಗೋತ್ರಜರಿಗೆ ಸಂಕೇತನಾಮಗಳು ವಿಪರಿಶಿಷ್ಟ, ಪಿಬರಿಶೆಟ್ಲ, ಉಪರಿಶಿಷ್ಟ. ಆತ್ಮಾರ್ಪಣೆ ಮಾಡಬೇಕಾದವರು ಸೋಮಪ್ರಭ, ಸಿಂಹಧ್ವಜ. 79ನೇಯದು ವಿಷ್ಣು ವೃದ್ಧಸ ಗೋತ್ರದವರಿಗೆ ಸಂಕೇತನಾಮಗಳು ಪುಷ್ಪಲ ಕುಲ, ಪಿಪ್ಪಲಾದಿ, ಪೆಸಲ. ಆತ್ಮಾರ್ಪಣೆ ಮಾಡಬೇಕಾದವರು ವಾಸಂತಿಕ, ಅರ್ಧನಾರೀಶ. 80ನೇಯದು ವೈರೋಹಿತ್ಯಸ ಗೋತ್ರಜರಿಗೆ ಸಂಕೇತನಾಮಗಳು ವಸಂತಕುಲ, ವಸಂತಕ ಕುಲ. ಆತ್ಮಾರ್ಪಣೆ ಮಾಡಬೇಕಾದವರು ಪಿಪ್ಪಲಾಂಬ, ನಾಗಧ್ವಜ. 81ನೇಯದು ಶರಭಂಗಸ ಗೋತ್ರಜರಿಗೆ ಸಂಕೇತನಾಮಗಳು ಕ್ರಮಶಿಷ್ಟ, ಕಾಶೆಟ್ಲ. ಆತ್ಮಾರ್ಪಣೆ ಮಾಡಬೇಕಾದವರು ನೀಲವೇಣಿ, ಭಾನುಗುಪ್ತ. 82ನೇಯದು ಶಾಣುರವಸ ಗೋತ್ರಜರಿಗೆ ಸಂಕೇತನಾಮಗಳು ಗೋಂಡಕ, ಗುಂಡಕ, ಗುಂಡುಕುಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ಕೃಷ್ಣಾಂಬ, ನಾಗಾರ್ಯ. 83ನೇಯದು ಶುಕ್ಲಶ ಗೋತ್ರಜರಿಗೆ ಸಂಕೇತನಾಮಗಳು ಮುಷ್ಟಿ, ಶ್ರೀಸಲ್ಲ, ಶ್ರೀಶಾಲ, ಶ್ರೀಕಳ್ಳ, ಶಿರಸಾಲ, ಶಿರಿಸಾಲ, ಶಿರಿಪೆಳ್ಳ. ಅಗ್ನಿ ಪ್ರವೇಶ ಮಾಡಬೇಕಾದವರು ವಿನಮಾಂಬ, ವಿಶ್ವನಾಥ. 84ನೇಯದು ಶ್ರೀಧರಸ ಗೋತ್ರಜರಿಗೆ ಸಂಕೇತನಾಮಗಳು ಶ್ರೀಶಿಷ್ಟ, ಶಿರಿಶಿಷ್ಟ. ಅಗ್ನಿ ಪ್ರವೇಶ ಮಾಡಬೇಕಾದವರು ನವಿನಿ ತಾಂಗಿ, ವಿನರ್ಯ. 85ನೇಯದು ಶ್ರೀ ವತ್ಸಸ ಗೋತ್ರಜರಿಗೆ ಸಂಕೇತನಾಮಗಳು ಶ್ರೀಲಕುಲ, ಶ್ರೀರಂಗ, ಚೀಲಕುಲ. ಆತ್ಮಾರ್ಪಣೆ ಮಾಡಬೇಕಾದವರು ಪ್ರಭಾವತಿ, ಪ್ರದ್ಯುಮ್ನ. 86ನೇಯದು ಸಾಚಯಸ ಗೋತ್ರಜರಿಗೆ ಸಂಕೇತನಾಮಗಳು ಈಲಮಂಚಿ, ಯಲಮಂಚಿ, ಹೇಳಮಂಚಿ, ತುಲಮಂಚಿ. ಆತ್ಮಾರ್ಪಣೆ ಮಾಡಬೇಕಾದವರು ಮೇದಾಂಬ, ವೀರಭದ್ರ. 87ನೇಯದು ಶೌನ ಕಸ ಗೋತ್ರಜರಿಗೆ ಸಂಕೇತನಾಮಗಳು ಕಮಲಕುಲ, ತೃಕಶಿಷ್ಟಕುಲ, ಶನಕಾಲ ಕುಲ, ಶೌನಕ. ಅಗ್ನಿ ಪ್ರವೇಶ ಮಾಡಬೇಕಾದವರು ಗಂಗಾಭವಾನಿ, ವಿದ್ಯಾಧರ ಗುಪ್ತ. 88ನೇಯದು ಶಾಂಡಿಲ್ಯಸ ಗೋತ್ರಜರಿಗೆ ಸಂಕೇತನಾಮಗಳು ತುಪ್ಪಲ ಕುಲ. ಆತ್ಮಾರ್ಪಣೆ ಮಾಡಬೇಕಾದವರು ಪುಷ್ಟದಾಂಬ, ವಿದಾರ್ಯಗುಪ್ತ. 89ನೇಯದು ಸನಕಸ ಗೋತ್ರಜರಿಗೆ ಸಂಕೇತನಾಮಗಳು ಸಾನ, ಸನ್ನಕುಲ. ಆತ್ಮಾರ್ಪಣೆ ಮಾಡಬೇಕಾದವರು ಸುಂದರಿದೇವಿ, ಜಿಮೋ, ತಾರ್ಯ. 90ನೇಯದು ಸನಂದನಸ ಗೋತ್ರಜರಿಗೆ ಸಂಕೇತನಾಮಗಳು ಸೋಮಶಿಷ್ಟ, ಸಂಶೇಟ್ಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ಉತ್ಪಲಾಕ್ಷಿ, ಪಂಡಿತಾರ್ಯ. 91ನೇಯದು ಸನತ್ಕುಮಾರಸ ಗೋತ್ರಜರಿಗೆ ಸಂಕೇತನಾಮಗಳು ಟಲ್ಕಾರ ಕುಲ, ಡಾಲ್ಖಾರ ಕುಲ, ಮುದ್ದುಕುಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ರಾಜಮುಖಿ, ರಾಜೇಶ್ವರ. 92ನೇಯದು ಸೌವರ್ಣಸ ಗೋತ್ರಜರಿಗೆ ಸಂಕೇತನಾಮಗಳು ಸುಸಳ್ಳ, ಸಕಳ್ಳ, ಸುಸೊಳ್ಳ, ಸುಶಾಲ. ಆತ್ಮಾರ್ಪಣೆ ಮಾಡಬೇಕಾದವರು ಲೀಲಾವತಿ, ಜಲಾರ್ದನ ಗುಪ್ತ. 93ನೇಯದು ಸಂವತ್ರಕಸ
ಸಂವತ್ರಕಸ ಗೋತ್ರಜರಿಗೆ ಸಂಕೇತ ಲಾಭಗಳು. ರೇಲ್ಟಕುಲ ರೇಲ್ಟಸ ಅಗ್ನಿ ಪ್ರವೇಶ ಮಾಡಬೇಕಾದವರು ಪದ್ಮಗಲ್ದಿ ಬಾಲಬಾಲುಗುಪ್ತ. 94ನೆಯದು ಸತ್ಯವ್ರತಸ ಅಂದರೆ ಸತ್ಯಸ ಗೋತ್ರಜರಿಗೆ ಸಂಕೇತ ಲಾಭಗಳು. ಚಿಲ್ತಕ ಚಿಲ್ತ್ಯ ಚಿಲ್ತಬ ಚಿಲ್ತಶಿಷ್ಟ ಚಿಲ್ತಾಲ ಅಲ್ದಿರ ಅಗ್ನಿ ಪ್ರವೇಶ ಮಾಡಬೇಕಾದವರು ಚಿತ್ರಾಲ್ಗಿ ವಿಲ್ಲವರಳ್ಯ ಗುಪ್ತ. 95ನೆಯದು ಸಲ್ಖಾಚಲಸ ಗೋತ್ರಜರಿಗೆ ಸಂಕೇತ ಲಾಭಗಳು. ಪುಲಿತ ಪುಚ್ಚಕುಲ ಪುಚ್ಚಕ್ಕಶೀಲ ಪೌಚಕುಲ ಆತ್ಮಾರ್ಪಣೆ ಮಾಡಬೇಕಾದವರು ಸತ್ಯವತಿ ಸತ್ಯಸಲ್ದ. 96ನೆಯದು ಸುತೀಕ್ಷ್ಣಸ ಗೋತ್ರಜರಿಗೆ ಸಂಕೇತ ಲಾಭಗಳು. ದಂತಕುಲ ದೋಲ್ತಕುಲ ದ್ಯಾಲ್ತಕುಲ ದ್ವಲ್ತಕುಲ ದಂತಕುಲ ದೇವಿಶೆಟ್ಲ ಆತ್ಮಾರ್ಪಣೆ ಮಾಡಬೇಕಾದವರು ಚಂದ್ರಾಬ್ಬ ಜಲಧಾರ್ಯ. 97ನೆಯದು ಸುಬ್ರವಳ್ಳಿಯೇಸ ಗೋತ್ರಜರಿಗೆ ಸಂಕೇತ ಲಾಭಗಳು. ಚಲ್ದಲ ಸ್ಲಿಗ್ಧ ಆತ್ಮಾರ್ಪಣೆ ಮಾಡಬೇಕಾದವರು ಚಪಲಾಕ್ಷಿ ಸಿಂಹಮುಖ. 98ನೆಯದು ಸುವರ್ಣಸ ಗೋತ್ರಜರಿಗೆ ಸಂಕೇತ ಲಾಭಗಳು. ಪ್ರೌಢಯಚ ಪ್ರೌಢಶೀಲ ಪ್ರೌಢಯಚ ಪ್ರಾಣಯಜ ಪೋಲುಯಚ ಪ್ರಾಯಲಸ ಅಗ್ನಿ ಪ್ರವೇಶ ಮಾಡಬೇಕಾದವರು ಪದ್ಮಾಕ್ಷಿ ಬೇಗಸೇಲ. 99ನೆಯದು ಸುಂದರಸ ಗೋತ್ರಜರಿಗೆ ಸಂಕೇತ ಲಾಭಗಳು. ಹೀಲಕುಲ ಹೀಲಕಲ ವಿಲಿಕೊಲ ಅಗ್ನಿ ಪ್ರವೇಶ ಮಾಡಬೇಕಾದವರು ಪಾವಲಿ ದೇವಿ ಚಂದ್ರಬಾಳ. 100ನೆಯದು ಸೌಪರ್ಣಸ ಗೋತ್ರಜರಿಗೆ ಸಂಕೇತ ಲಾಭಗಳು. ಬುಧರುಕಲ ಬುಧರುಕ್ಸ ಬುಧಕ್ರೊಲ ಬುಧರಕುಲ ಬುಧರ ಆತ್ಮಾರ್ಪಣೆ ಮಾಡಬೇಕಾದವರು ಮಳಿಬಾಲ ಕೆಳಮುಳಾರ್ಯ. 101ನೆಯದು ಸೌಮ್ಯಸ ಗೋತ್ರಜರಿಗೆ ಸಂಕೇತ ಲಾಭಗಳು. ಆಸ್ತಿಕುಲ ಆಸ್ತಿಕ ಆತ್ಮಾರ್ಪಣೆ ಮಾಡಬೇಕಾದವರು ಧವಲದೇವಿ ನಿರ್ಜಲಸೇನ. 102ನೆಯದು ಹರಿವಕ್ಸಸ್ಯ ಗೋತ್ರಜರಿಗೆ ಸಂಕೇತ ಲಾಭಗಳು. ಕುರಟ ಕೋರಟ ಕಪಟ ಅಗ್ನಿ ಪ್ರವೇಶ ಮಾಡಬೇಕಾದವರು ಕುಮುದವಲ್ಲಿ ಸುದರ್ಶನ ಶ್ರೇಷ್ಠಿ ಎಂದು ಭಾಸ್ಕರಾಚಾರ್ಯರು 102 ಗೋತ್ರಗಳ ಆರ್ಯವೈಶ್ಯರ ಋಷಿಗೋತ್ರಗಳನ್ನು ನೂತನವಾಗಿ ಏರ್ಪಡಿಸಿದ ಸಂಕೇತ ನಾಮಗಳನ್ನು ಮತ್ತು ಅಗ್ನಿ ಪ್ರವೇಶ ಮಾಡಬೇಕಾದ ಪುಣ್ಯ ದಂಪತಿಗಳ ನಾಮಧೇಯಗಳನ್ನು ವಿವರವಾಗಿ ತಿಳಿಸಿಕೊಟ್ಟರು. ಅನಂತರ ಆರ್ಯವೈಶ್ಯರು ಸಾಮಾನ್ಯ ವ್ಯವಹಾರಗಳಲ್ಲಿ ಮಾತ್ರವೇ ಸಂಕೇತ ನಾಮಗಳಾದ ಪ್ರಾಕೃತ ಗೋತ್ರಗಳನ್ನು ಹೇಳಿಕೊಳ್ಳಬೇಕೆಂದು, ಶ್ರೌತ್ರ ಸ್ಮೃತಾದಿ ಸಕಲ ವೈದಿಕ ಕ್ರಮಗಳಲ್ಲಿ ಋಷಿಗೋತ್ರಗಳನ್ನು ಮಾತ್ರವೇ ಹೇಳಿಕೊಳ್ಳಬೇಕೆಂದು ಕಟ್ಟಲೆ ಹಾಕಿದರು. ಗುರುವರೆಣ್ಯರ ವಾಕ್ಯಗಳನ್ನು ಕೇಳಿದ ವೈಶ್ಯರು ಅವರ ಆದೇಶಗಳನ್ನು ಶಿರಸಾ ವಹಿಸುತ್ತೇವೆಂದು ನುಡಿದರು. ಆರ್ಯವೈಶ್ಯರ ಆತ್ಮತ್ಯಾಗ ಮುಹೂರ್ತ ನಿರ್ಣಯ ಅಗ್ನಿಕುಂಡಗಳ ನಿರ್ಮಾಣ. ಅನಂತರ ಆದಿಭಾಸ್ಕರ ಗುರುವರೆಣ್ಯರ ಆರ್ಯವೈಶ್ಯರ ಅಗ್ನಿ ಪ್ರವೇಶಕ್ಕೆ ಮಾಘಶುದ್ಧ ಬಿದಿಗಿ ಗುರುವಾರದ ದಿನವೆಂದು ಮುಹೂರ್ತವನ್ನು ನಿರ್ಣಯಿಸಿದರು. ಬಳಿಕ ವೈಶ್ಯರನ್ನು ನೋಡಿ, ಹೋ ವೈಶ್ಯೋತ್ತಮರೇ, ಷಡ್ ಯೋಜನ ವಿಸ್ತಾರಣವಾದ ಬ್ರಹ್ಮಕುಂಡ ಪ್ರದೇಶದಲ್ಲಿ ಪೂರ್ವದಲ್ಲಿ ಕುಮಾರಸ್ವಾಮಿಗಾಗಿ ದೇವತೆಗಳಿಂದ ಅಗ್ನಿಚಕ್ರವು ಏರ್ಪಡಿಸಲ್ಪಟ್ಟಿತ್ತು. ಆ ಪ್ರದೇಶದಲ್ಲಿ ಹಸುಗಳನ್ನು ಅರ್ಪಿಸಿದವರು ತಪ್ಪದೆ ಪರಮಪದವನ್ನು ಹೊಂದಬಲ್ಲರು. ಆದ್ದರಿಂದ ನಮ್ಮ ಅಗ್ನಿಪ್ರವೇಶ ಮಹಾಯಜ್ಞಕ್ಕೆ ಅದುವೇ ಉಚಿತ ಸ್ಥಾನ ಎಂದು ಹೇಳಿ ಸ್ಥಳ ನಿರ್ದೇಶನ ಮಾಡಿದರು. ತರುವಾಯ ಮಲ್ಲರನೆಂಬ ಭಟನನ್ನು ಕರೆದು, ಎಲೈ ಮಲ್ಲರ, ನಾನು ಹೇಳುವ ಪ್ರಕಾರ ಲೀಲೆಯಲ್ಲಿ ಅಗ್ನಿಕುಂಡಗಳನ್ನು ನಿರ್ಮಿಸು. ಮಧ್ಯಭಾಗದಲ್ಲಿ ಶ್ರೀ ವಾಸವಿ ಕನ್ಯಕೆಗೆ ಪ್ರಧಾನ ಕುಂಡ ನಿರ್ಮಾಣ ಮಾಡು. ಅದಕ್ಕೆ ಒಂದು ಪಾರ್ಶ್ವದಲ್ಲಿ 9 ಕುಂಡಗಳು, ಮತ್ತೊಂದು ಪಾರ್ಶ್ವದಲ್ಲಿ 9 ಕುಂಡಗಳು, ಪ್ರಧಾನ ಹೋಮಕುಂಡದ 4 ಮೂಲೆಗಳಲ್ಲಿ 4 ಕುಂಡಗಳನ್ನು, ಆ ಬಳಿಕ ವರ್ತುಲಾಕಾರದಲ್ಲಿ 16 ಕುಂಡಗಳನ್ನು, ಆ ಅಗ್ನಿ ಪ್ರವೇಶ ಶಾಲೆಯ 4 ಮೂಲೆಗಳಲ್ಲೂ 64 ಕುಂಡಗಳನ್ನು ನಿರ್ಮಿಸು. ಇಲ್ಲೇ ಬ್ರಹ್ಮದೇವನಿಂದ ಈ ವಿಧಾನದಲ್ಲಿಯೇ ಕುಂಡ ನಿರ್ಮಾಣ ಮಾಡಲ್ಪಟ್ಟಿದೆ ಎಂದು ಭಾಸ್ಕರಾಚಾರ್ಯರು ತಿಳಿಸಿಕೊಟ್ಟರು. ವಿಷ್ಣುವರ್ಧನನಿಗೆ ಶಾಪ ಪ್ರಾಪ್ತಿ. ಅಗ್ನಿ ಪ್ರವೇಶಕ್ಕೆ ಭಾಸ್ಕರಾಚಾರ್ಯರು ಸ್ಥಾನ ನಿರ್ದೇಶನ ಮಾಡಿದ ಬಳಿಕ ಕೆಲವು ವೈಶ್ಯರು ವಾಸವಿ ಕಲಿಕೆಯನ್ನು ನೋಡಿ, ಅಮ್ಮ ಕ್ರೂರಿಯಾದ ಚಕ್ರವರ್ತಿ ನಮ್ಮ ಅಗ್ನಿ ಪ್ರವೇಶ ವಾರ್ತೆಯನ್ನು ಕೇಳಿ ಮನಸ್ಸನ್ನು ಬದಲಿಸಿಕೊಳ್ಳದೆ ನಮ್ಮ ಮೇಲೆ ದಂಡೆತ್ತಿ ಬಂದರೆ ನಾವು ಈ ಅಹಿಂಸಾ ವ್ರತ ದೀಕ್ಷೆಯನ್ನು ಹೇಗೆ ಪಾಲಿಸಬಲ್ಲೆವು? ನಾವು ಅಹಿಂಸಾ ವ್ರತ ದೀಕ್ಷಾಬದ್ಧರಾಗಿ ಸುಮ್ಮನಿದ್ದು ಬಿಟ್ಟರೆ ಆರ್ಯವೈಶ್ಯ ಕುಲವು ಆತ್ಮರಕ್ಷಣೆ ಮಾಡಿಕೊಳ್ಳುವುದು ಹೇಗೆ ಎಂದು ಪ್ರಶ್ನಿಸಿದರು. ಆಗ ವಾಸವಿ ಕನ್ಯಕೆಯು ಅವರನ್ನು ನೋಡಿ, ಸೋದರರೇ, ಧೈರ್ಯಗೊಳ್ಳದಿರಿ. ಪೂರ್ವದಲ್ಲಿ ಶ್ರೀ ಮಹಾವಿಷ್ಣುವಿಗಾಗಿ ಘೋರ ತಪಶ್ಚರ್ಯೆಯಲ್ಲಿದ್ದ ವೇದವತಿಯನ್ನು ರಾವಣಾಸುರನ ಬಲಾತ್ಕಾರವಾಗಿ ಹಿಡಿಯಲು ಹೋದಾಗ ಆಕೆ ಅವನನ್ನು ಕಂಡು, ಎಲೈ ಧರ್ಮದ್ವೇಷಿ, ನನ್ನ ಈ ಶರೀರವನ್ನು ಯೋಗಾಗ್ನಿಯಲ್ಲಿ ದಗ್ಧವಾಗಿಸಿಕೊಂಡು ಬರಲಿರುವ ಜನ್ಮದಲ್ಲಿ ನಿನ್ನ ಗೃಹದಲ್ಲೇ ಪ್ರಭವಿಸಿ ನಿನ್ನನ್ನು ನನ್ನ ಪುತ್ರ ಬಂಧು ಮಿತ್ರ ಸವರಿವರವಾಗಿ ಸರ್ವನಾಶ ಮಾಡುವೆನೆಂದು
ಶಪಿಸಿ ಅಗ್ಲಿಯಲ್ಲೂ ದಗ್ಧವಾಗಿ ಹೋದಳು. ಬಾಲವತಿಯರಾದ ಸ್ತ್ರೀಯರು ಪಾಪಾತ್ಮರ ದುರ್ವರ್ತನೆಯಲ್ಲೂ ಸಹಿಸರು. ಹಾಗೆಯೇ ಪಾಪಾತ್ಮಲಾದ ವಿಷ್ಣುವರ್ಧನಲ್ಲೂ ಕೇಡು ದೃಷ್ಟಿಯು ಸೋಂಕಿದ ಲಲ್ಲಿ ಶರೀರವಲ್ಲೂ ಅಗ್ಲಿಯಲ್ಲಿ ಅರ್ಪಿಸಿ ಬಿಡುವೆಳು. ಆ ದುಷ್ಟ ಸಾರ್ವಭೌಮನು ಪೆರುಗೊಳ್ಳೆ ಪಟ್ಟಣಕ್ಕೆ ಸಮೀಪಿಸಲಾರಲು ಎಂದು ವಾಸವಿ ನುಡಿಯುತ್ತಿರಲು ಆಕಾಶದಿಂದ ಒಂದು ದಿವ್ಯವಾಣಿ, ಓ ವೈಶ್ಯೋತ್ತಮರೇ, ಶ್ರೀ ವಾಸವಿ ಕನ್ಯಕಾದೇವಿಯ ಅಗ್ಲಿ ಪ್ರವೇಶ ವಾರ್ತೆಯು ವಿಷ್ಣುವರ್ಧನನ ಕಿವಿಯ ಮೇಲೆ ಬಿದ್ದೊಡನೆಯೇ ವಜ್ರಾಯುಧದಿಂದ ಛೇದಿಸಲ್ಪಟ್ಟ ಪರ್ವತ ಶಿಖರದಂತೆ ಅವನ ಶಿರಸ್ಸು ಸಹಸ್ರ ಓಳಾಗಿ ಬಿಡುವುದು. ಇದು ಸತ್ಯ, ಇದು ಸತ್ಯ ಎಂದು ದಿಶೆಗಳಲ್ಲಿ ಘೋಷಣೆಯು ಬೇಗ ಗಂಭೀರ ನಿಸ್ವಹಲದಿಂದ ಕೇಳಿಸಿತು. ಆ ನುಡಿಯಲ್ಲೂ ಕೇಳಿ ಅಲ್ಲಿದ್ದವರೆಲ್ಲರೂ ಪರಮಾಶ್ಚರ್ಯ ಭರಿತರಾದರು. ವಾಸವಿ ದೇವಿಯ ಮಹಿಮೆಯನ್ನು ಕೀರ್ತಿಸುತ್ತಾ ಆ ವೇಶ್ಯರು ಭಾಸ್ಕರ ದೇಶಿಕರ ಬಳಿ ಸಾರಿ ವೀರ ಕಂಕಣಗಳನ್ನು ಕಟ್ಟಿಸಿಕೊಂಡು ತಾಂಬೂಲವನ್ನು ಸ್ವೀಕರಿಸಿ ಸಂತೋಷಯುಕ್ತರಾಗಿ ಪಂಡಿತ, ಕವಿ, ಸ್ತೋತ್ರ, ಪಟಕಾದಿಗಳಿಂದ ಕೀರ್ತಿಸಲ್ಪಡುತ್ತಾ ತಮ್ಮ ಗೃಹಗಳಿಗೆ ತೆರಳಿದರು. ಹೀಗೆಂದು ಬಳಿಗುಪ್ತಾದಿ ವೈಶ್ಯರಿಗೆ ಸಾಲಂಕಾಯಲರು ಹೇಳುತ್ತಿರಲು ಅವರು ಆ ಗುರುವೆರೆಲ್ಯರನ್ನು ಕುರಿತು ಸತ್ತಮ ಆರ್ಯ ವೈಶ್ಯರು ಹೀಗೆ ಅಗ್ನಿ ಪ್ರವೇಶ ಪ್ರಯತ್ನಗಳನ್ನು ಮಾಡುತ್ತಿರುವಾಗ ವಿಷ್ಣುವರ್ಧನನ ಸೇನಾಧಿಪತಿಯಾದ ವಿಕ್ರಮಕೇಸರಿಯು ಅವರ ಸೈನಿಕರು ನೋಡುತ್ತಾ ಸುಮ್ಮನಿದ್ದರೆ ಅವರೇನು ಮಾಡಿದರು ಎಂದು ಪ್ರಶ್ನಿಸಿದರು. ಆಗ ಸಾಲಂಕಾಯಲರು, ಏ ವೈಶ್ಯೋತ್ತಮರೇ, ಸರ್ವಭೌಮನಿಂದ ಕಾವಲಿಗಿರಿಸಲ್ಪಟ್ಟ ಸೈನಿಕರೆಲ್ಲರೂ ವೈಶ್ಯರ ತ್ಯಾಗನಿರತಿಯಿಂದ ಪ್ರಭಾವಿತರಾಗಿ ವಾಸವಿ ಭಕ್ತರಾಗಿ ಪರಿವರ್ತರಾದರು. ಅವರು ತಮ್ಮ ನಾಯಕನಾದ ವಿಕ್ರಮಕೇಸರಿಯ ಆಜ್ಞೆಗಳನ್ನು ತಿರಸ್ಕರಿಸತೊಡಗಿದರು. ಚಕ್ರವರ್ತಿಯ ನಿರಂಕುಶತ್ವವನ್ನು ಹಲ್ಲಗಳೆದರೆ ಆಗ ವಿಕ್ರಮಕೇಸರಿಯು ತನಗೆ ವಿಧೇಯರಾಗಿರುವ ದೂತರ ಮೂಲಕ ವೈಶ್ಯರಾಗ್ಲಿ ಪ್ರವೇಶವನ್ನು ಕುರಿತ ವಾರ್ತೆಯನ್ನು ವಿಷ್ಣುವರ್ಧನ ಚಕ್ರವರ್ತಿಗೆ ಹೇಳಿ ಕಳುಹಿಸಿದನು. ಅವನು ಭೇದೋಪಾಯದಿಂದ ವಾಸವಿ ಬಾಲೆಯನ್ನು ಬಂಧಿಸಿ ತನ್ನ ಪ್ರಭುವಿಗೆ ಸಮರ್ಪಿಸಬೇಕೆಂದು ನಿಶ್ಚಯಿಸಿಕೊಂಡು ಸಮಯವನ್ನು ಎದುರು ನೋಡತೊಡಗಿದನು ಎಂದು ಹೇಳಿದರು. ಬಳಿಗುಪ್ತಾದಿಗಳು ಹಿಮ್ಮಡಿಗೊಂಡ ಕುತೂಹಲದಿಂದ ಸಾಲಂಕಾಯಲರ ಕಥನವನ್ನು ಆಲಿಸತೊಡಗಿದರು. ಇಲ್ಲಿಗೆ ಈ ಅಧ್ಯಾಯವು ಮುಕ್ತಾಯಗೊಂಡಿದೆ. ಜೈ ವಾಸವಿ. ವಿಡಿಯೋ ನೋಡಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟು ಇನ್ನು ಜಾಸ್ತಿ ವಿಡಿಯೋ ಹಾಕ್ತೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.